ಸಾಕು ತಣಕು ತಕ ಸಣಕು ಕಿಣಕು ತಕ ತ ಸಜಂ ತಕತ್ ಕಿಡತಗದರ್ ಗಿಡಜಂ ತ ಸಜಂ ತಕತ್ ಕಿಡತಗದರ್ ಗಿಡಜಂ ತ ಸಜಂ ತಕತ್ ಕಿಡತಗದರ್ ಗಿಡಜಂ. ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಉಡುಪಿಯ B.Ed ವಿದ್ಯಾರ್ಥಿನಿ ವಿದುಷಿ ದೀಕ್ಷಾ ವಿ ರಾತ್ರಿ ಹಗಲು ಸೇರಿ ನಿರಂತರ 9 ದಿನಗಳ ಕಾಲ ಭರತನಾಟ್ಯ ಪ್ರದರ್ಶನ ನೀಡಿ ವಿಶ್ವ ದಾಖಲೆ ನಿರ್ಮಿಸುವತ್ತ ಹೆಜ್ಜೆ ಇಟ್ಟಿದ್ದಾರೆ. ಆಕೆಯ ಕನಸಿಗೆ ಮಣಿಪಾಲದ ಸರಳೆಬೆಟ್ಟಿನ ರತ್ನ ಸಂಜೀವ ಕಲಾಮಂಡಲ ಬೆನ್ನೆಲುಬಾಗಿ ನಿಂತಿದೆ. ಆಗಸ್ಟ್ 21ರಿಂದ 30ರವರೆಗೆ ಅಜ್ಜರಕಾಡಿನ ಡಾಕ್ಟರ್ ಜಿ ಶಂಕರ್ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಲಿರುವ ಈ ವಿಶ್ವ ದಾಖಲೆಯ ಪ್ರಯತ್ನ ಮತ್ತು ಪ್ರದರ್ಶನಕ್ಕೆ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹವನ್ನು ದೀಕ್ಷಾ ಬಯಸುತ್ತಿದ್ದಾರೆ. ಬನ್ನಿ ಇವರ ಕನಸಿನ ಕಥೆಯನ್ನ ಕೇಳೋಣ. ನಾನು ಮೂಲತಃ ಮುನ್ಕಿಂಜಡ್ಡಿಂದ ಇರೋದು, ಬ್ರಹ್ಮಾವರದ ಹತ್ತಿರ. ಸ್ಟಡಿ ಮಾಡಿದ್ದೆಲ್ಲ ಲಿಟಲ್ ರಾಕಲ್ಲಿ, ಮತ್ತು ಆಮೇಲೆ ಅದಾದ್ರ ಮೇಲೆ PUC ಮಾಡಿದ್ದು ಅಮೃತ ಭಾರತಿ PU ಕಾಲೇಜಲ್ಲಿ, ದೆನ್ BSc ಫ್ರಮ್ ಜಿ ಶಂಕರ್ ವಿಮೆನ್ಸ್ ಕಾಲೇಜ್. ಆಮೇಲೆ ಈಗ ನಾನು TMA ಪೈ ಅಲ್ಲಿ B.Ed ಮಾಡ್ತಾ ಇದ್ದೇನೆ. ಇನಿಷಿಯಲಿ ನಾನು ವಿದ್ವತ್ ಮಾಡಲಿಕ್ಕಿಂತ ಮುಂಚೆ ನನ್ನ ಸರ್ ಹತ್ರ ಹೇಳಿದ್ದೆ, ನಂಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಸರ್ ಅಂತ. ಆವಾಗ ಅವ್ರು ಹೇಳಿದರು, ವಿದ್ವತ್ ಒಂದು ಮುಗಿಸ್ಕೊ ಆಮೇಲೆ ಮಾಡು ಅಂತ. ಸೊ ವಿದ್ವತ್ ಆಗಿದೆ. ಸೊ ಈಗ ಮಾಡ್ಲಿಕ್ಕೆ ಹೊರಟಿದ್ದೇನೆ 9 days ನವರಸ ದೀಕ್ಷಾ ವೈಭವಂ ಅಂತ. ಕಂಟಿನ್ಯೂಸ್ ಆಗಿ 9 ದಿನ ಭರತನಾಟ್ಯಂ ಮಾಡ್ತಾ ಇರ್ತೇನೆ. 3 hours-ಗೆ 15 minutes ಬ್ರೇಕ್ ಇರ್ತದೆ. ನಂದು 216 hours. ನನ್ಕಿಂತ ಮುಂಚೆ ಮಾಡಿದ್ದು 170 hours ಇದು ರೆಕಾರ್ಡ್ ಇದೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡಬೇಕು ಅಂತ ಹೊರಟ ಯಶವಂತ್ MG ಸರ್ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಅವ್ರು ರೀಸೆಂಟ್ ಆಗಿ ವರ್ಲ್ಡ್ ರೆಕಾರ್ಡ್ ಸಿಂಗಿಂಗ್ ಅಲ್ಲಿ 24 hours ಮಾಡಿದ್ದಾರೆ. ಅದಾದ್ರ ಮೇಲೆ ನಾವು ಹುಡುಕ್ತಾ ಹೋಗ್ತಾ ಇದ್ವಿ, ಯಾರಾದ್ರೂ ಅಂದ್ರೆ ಐಡಿಯಾ ಕೊಡ್ಬೋದಾ ಅಂತ. ಆವಾಗ XMLA ರಘುಪತಿ ಭಟ್ ಅವರು ಸಿಕ್ಕಿ ಅವರು ನಮಗೆ ಈ ಕಲಾಮಂಡಲದ್ದು ಇದು ಹೇಳಿದ್ರು, ರತ್ನ ಸಂಜೀವ ಕಲಾಮಂಡಲ ಅಂತ ಇದೆ, ಅಲ್ಲಿ ನೀವು ಇದು ಮಾಡಿ ಅಂತ ಅವರದ್ದು. ಈಗ ರತ್ನ ಸಂಜೀವ ಕಲಾಮಂಡಲ ಅವರು ಫುಲ್ ಇನಿಷಿಯೇಟಿವ್ ತಗೊಂಡು ನಮಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೀಕ್ಷಾ ಅವರು ಪುಟ್ಟ ಹಳ್ಳಿಯಿಂದ ತನ್ನ ಕಲಿಕೆಯನ್ನು ಮುಗಿಸಿ ಬೆಳೆದು ಬಂದಂಥ ಒಂದು ಅದ್ಭುತ ಪ್ರತಿಭೆ. ಭರತನಾಟ್ಯವನ್ನು ಮಾಡಬೇಕನ್ನುವಂಥ ಉತ್ಸಾಹ ಇದೆ. ಆ ಉತ್ಸಾಹ ಅಷ್ಟೇ ಬಿಡದೆ ಅದನ್ನು ವರ್ಲ್ಡ್ ರೆಕಾರ್ಡ್ ಮಾಡಬೇಕನ್ನುವಂಥ ಉತ್ಸಾಹ ಕೂಡ ಅವರಲ್ಲಿ ಇದೆ. ಮಾನ್ಯ ಮಾಜಿ ಶಾಸಕರು ಆಗಿರುವಂಥ ರಘುಪತಿ ಭಟ್ ಅವರಲ್ಲಿ ಅವರನ್ನು ಕಾಣ್ತಾರೆ. ಶಿವಪ್ರೇರಣ ಚಾರಿಟೇಬಲ್ನ ಟ್ರಸ್ಟ್ ನಿರ್ವಹಿಸುವಂಥ ರತ್ನ ಸಂಜೀವ ಕಲಾಮಂಡಲ ಇದೆ. ನೀವು ಅಪ್ರೋಚ್ ಆಗಿ ಅದರ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಮಾಡುವ ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ಅವರು ಕೊಡ್ತಾರೆ. ಅದೇ ಪ್ರಕಾರವಾಗಿ ದೀಕ್ಷಾ ದಂಪತಿಗಳು ನಮ್ಮನ್ನು ಸಂಪರ್ಕ ಮಾಡ್ತಾರೆ. ಸೊ ನಾವು ಅವರನ್ನು ಈ ಸಹಭಾಗಿತ್ವ ಅವರೊಟ್ಟಿಗೆ ಇದನ್ನು ಪ್ರಮೋಟ್ ಮಾಡುವಂಥ ಒಂದು ಕೆಲಸ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನೀಲಮೇಘ ಶ್ಯಾಮ ಸುಂದರನ ಬರ ಹೇಳೆ ಸಖಿ ಬೇಗನೆ.